ಎಲ್ರಿಗೂ ನಮಸ್ಕಾರ. ಇವತ್ತಿಗೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ 2 ವರ್ಷ ಆಯಿತು. ಇವತ್ತೇ ನಾನು ಈ ಥರ ಕ್ಯಾಮ್ರಾ ಹಿಡ್ಕೊಂಡು ವೀಡಿಯೋ ಮಾಡ್ತಿರೋದು. ಇವಾಗ ನಾವು ಏನು ಮಾಡಿದ್ದೀವಿ ಅಂದರೆ ಈರುಳ್ಳಿ ನಾಟಿ ಮಾಡ್ತಾಯಿದ್ದೀವಿ. ನಾಟಿ ಈರುಳ್ಳಿ ಇದು ಬಂದು 4 ಅಡಿ ಬಿಡ್ ಹಾಕಿದ್ದೀವಿ. ಯಾವ ಥರ ಅಂದರೆ ಗೊಬ್ಬರ ಚೆಲ್ಲಿ ರೋಡ್ ಹೊಡೆದು 4 ಅಡಿ ಬೆಡ್ ಹಾಕಿ ಸ್ಪ್ರಿಂಕ್ಲರ್ ಹಾಕಿದ್ದೀವಿ. ಈ ಸ್ಪ್ರಿಂಕ್ಲರ್ ಬಂದು ನಿಮಗೆ 25 ರೂಪಾಯಿ ಬೀಳುತ್ತೆ. ಈ ಸ್ಪ್ರಿಂಕ್ಲರ್ ಬಂದು ಒಂದು ಸ್ಪ್ರಿಂಕ್ಲರ್ ಬಂದು ನಾವು ಎಷ್ಟು ಹಾಕಿದೆ ಅಂದರೆ 350 ಸ್ಪ್ರಿಂಕ್ಲರ್ ಬಿದ್ದಿದೆ ಇಷ್ಟು ಬೆಲೆಗೆ 12 ಗುಂಟೆಗೆ. ಇದಿಷ್ಟು ಬಂದು ನಾವು 3 ಬ್ಯಾಚ್ ಮಾಡಿದ್ದೀವಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಹಸ್ರಾಗಿರೋದು ಅದು ಫಸ್ಟ್ನೇ ಬ್ಯಾಚು, ಇದು 2ನೇ ಬ್ಯಾಚು, ಈ ಕಡೆ ಇದು 3ನೇ ಬ್ಯಾಚ್. ಇದು ಫಸ್ಟ್ 2 ಬ್ಯಾಚ್ಗೆ ನಾವು 20 mm ಪೈಪ್ ಹಾಕೊಂಡಿದ್ದೀವಿ. ಡ್ರಿಪ್ ಪೈಪ್ ನೋಡಿ ಈ ಥರ ಇರುತ್ತೆ. ಇದು 20 mm ಪೈಪ್. ಇದು ISL ಸೀಲ್ ಇದೆ. ಇದು ನೀಲಿ ಮಾರ್ಕ್. ಇದು ನೀಲಿ ಮಾರ್ಕ್ ಇದ್ರೇ ಒರಿಜಿನಲ್. ಇದು 2 ಬ್ಯಾಚ್ಗೆ 20 mm ಹಾಕ್ಕೊಂಡಿದ್ದೀವಿ. ಇನ್ನೊಂದು ಬ್ಯಾಚ್ಗೆ ಅದು 16 mm ಪೈಪ್ ಹಾಕಿದ್ದೀವಿ. ಇದು ಸಾಲ್ದಿರ ಬಂತಂತ 16 mm ಪೈಪ್ ಹಾಕಿದ್ದೀವಿ. ಒಂದು ಇದರಲ್ಲಿ ನಾವು 2 ವೆರೈಟಿ ಥರ ಪೈಪ್ ಹಾಕಿದ್ದೀವಿ. ಅದು ISL ಸೀಲ್ ಬಂದು ನೀಲಿ ಒಂದು ಮಾರ್ಕ್ ಇದೆ, ವೈಟ್ ಮಾರ್ಕ್ ಒಂದಿದೆ. ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇದು ವೈಟ್ ಮಾರ್ಕ್ ಸೀಲ್ದಿದು. ಇದು ಮೆತು ಜಾಸ್ತಿ. ಇದು ಈಗಂದರೆ ಇದು ಲೋಕಲ್ ಪೈಪ್. ಇದು ಮತ್ತು ಇಲ್ಲಿ ನೀಲಿ ಮಾರ್ಕ್ ಸೀಲ್ ಇದೆ. ಇದು ಫುಲ್ಲು ಒರಿಜಿನಲ್. ಇದು ಕಿತ್ತರೂ ಬರಲ್ಲ ಅಂತೈತಿ. ಇದು ಇದ್ರನ್ನ ಎಷ್ಟು ಬೆಂಡ್ ಮಾಡಿದ್ರು ಬೆಂಡ್ ಹಾಕೋದಿದ್ದು, ಇಷ್ಟೇ ಬೆಂಡ್ ಹಾಕೋದು. ಈ ನೀಲಿ ಮಾರ್ಕಿರೋ ಪೈಪ್ ತಗೊಂಡ್ರೆ ಎಷ್ಟು ದಿನ ಬೇಕಾದರೂ ಬಾಳಿಕೆ ಬರುತ್ತೆ, ವರ್ಷಗಳು ಬಾಳಿಕೆ ಬರುತ್ತದೆ. ಈ ಬೋರ್ ಮೋಟ್ರುಗಳಿಗೆ ಓಸ್ ಬಿಡ್ತಿರಲ್ಲ ಆ ಥರ ಒರಿಜಿನಲ್ ಇರುತ್ತೆ ಇದು ಪೈಪ್. ಇದು ಈ ಬ್ಯಾಚ್ ರೆಡಿ ಮಾಡಿದ್ದೀವಿ. 2 ಕಿತ ನೆನೆಸಿದ್ದೀವಿ. ಇದನ್ನ ರೆಡಿ ಮಾಡಿ. ಇದು ಫಸ್ಟ್ ಬ್ಯಾಚ್ ಉಣಿರೋದು ಈರುಳ್ಳಿ, ನಾಟಿ ಈರುಳ್ಳಿ. ಈ ಚೆನ್ನಾಗಿ ಬಂದಿದೆ ಈರುಳ್ಳಿ. 1 ವಾರ ಆಯಿತು ಉಣಿದು. ಒಂದು ವಾರ ಬಿಟ್ಟು ಇನ್ನೊಂದು ಬ್ಯಾಚ್ ಉಣ್ತಾ ಇದ್ದೀರಿ. ಈಗ ಬನ್ನಿ ಅದು ತೋರಿಸ್ತೀನಿ ಈರುಳ್ಳಿ ಹೆಂಗಿರುತ್ತೆ ಅಂತ. ನಾಟಿ ಈರುಳ್ಳಿ ಈ ಥರ ಬರುತ್ತೆ. ಇದು 3 ಇದೆ ಅಲ್ವಾ, ಇದರಲ್ಲಿ 3 ಬರುತ್ತೆ. ಇದು ಈ ಥರ ಹೊಡ್ಕೋಬೇಕೀಗೆ. ಇದು 3 ಉಣೋದು. ಇದು ಜೈಂಟ್ ಆಗಿದೆ. ಇದನ್ನು ಕೀಳೋಕ್ಕಾಗಲ್ಲ ನಾವು. ಇದು ಹಂಗೆ ಉಣ್ಬಿಡ್ಬೇಕು. ಇದನ್ನು ನೋಡಿ, ಇದು ಸೀಲ್ ಬಿಟ್ಟಿದೆ. ಇದು ಉಣ್ಬೋದು. ಇದನ್ನು ಎಲ್ಲ ಮೊಳಕೆ ಬಂದಿರೋದೆ. ಇದು KG ಬಂದು 50 ರೂಪಾಯಿ ಬಿತ್ತು ನಮಗೆ. ತಿನ್ನೋದು ಬಂದು ನಾಟಿ ಈರುಳ್ಳಿ ತಿನ್ನೋದು ಬಂದು 80 ರೂಪಾಯಿ. ಇದು ಉಣೋ ಕಾಯಿ. ಇದು ಬಂದು 50 ರೂಪಾಯಿ ಬಿತ್ತು. ಈ ನಮ್ಮ ಫಸ್ಟ್ ಬ್ಯಾಚ್ಗೆ ಈರುಳ್ಳಿಗೆ ಬಂದು ಕಳೆ ಔಷಧಿ ಹೊಡಿಬೇಕೀಗ. ಯಾಕಂದರೆ ಕಳೆ ಜಾಸ್ತಿ ಇದೆ ನೋಡಿ, ಈ ಥರ ಕಳೆ ಇದೆ. ನಾವು ಹೊಡೆಯೋ ಔಷಧಿ ಬಂದು ಇದೆ 1 ಕಿಲ್ ಅಂತ. ಇದು 1 ಕಿಲ್. ಇದು ಬಂದು 250 ರೂಪಾಯಿ ಬಂದು. ಮತ್ತು 100 ml ಒಂದು ಕ್ಯಾನ್ಗೆ 40 ml ಹಾಕಬೇಕು. ಒಂದು ಕ್ಯಾನ್ 20 ಲೀಟ್ರಿಗೆ. ಇದು ಹೊಡೆಯೋದ್ರಿಂದ ಈರುಳ್ಳಿಗೆ ಏನು ಡ್ಯಾಮೇಜ್ ಆಗೋಲ್ಲ. ಇವೆಲ್ಲ ಸಾಯುತ್ತೆ, ಈ ಕಳೆ ಎಲ್ಲ ಸಾಯುತ್ತೆ. ಈರುಳ್ಳಿಗೆ ಏನು ಡ್ಯಾಮೇಜ್ ಆಗೋಲ್ಲ. ಇದು ಈರುಳ್ಳಿಗಂತಲೇ ಬಿಟ್ಟಿರೋ ಮದ್ದಿದು 1 ಕಿಲ್. ಈಗ ನಾವು ಫಸ್ಟ್ ಬ್ಯಾಚ್ ಹೊಡಿತಾ ಇರೋದು ಅರ್ಧ ಕ್ಯಾನ್ ಹೊಡಿತಾ ಇದ್ದೀವಿ. 20 ಲೀಟ್ರಲ್ಲಿ ಅರ್ಧ ಕ್ಯಾನ್ ಅಂದರೆ 10 ಲೀಟ್ರು. 10 ಲೀಟ್ರಿಗೆ 20 ml ಇದು ಹಾಕೊಬೇಕು. 1 ಕಿಲ್ ಔಷಧಿ, ಕಳೆ ಔಷಧಿ.
ಯಾರ್ಯಾರು ಈರುಳ್ಳಿ ಹಾಕಿದ್ದೀರೋ ಅವರೆಲ್ಲ ಈ ಥರ ಮುದ್ದು ಹೊಡಿಬೋದು. ಕಳೆ ಔಷಧಿ 1 ಕಿಲ್ ಅಂತ, ಏನು ತೊಂದರೆ ಆಗಲ್ಲ, ಹೊಡೀರಿ. ಇಲ್ಲಾಂದರೆ ಕಳೆ ಕೀಳೋಕ್ಕೆ ಕಷ್ಟ ಆಗುತ್ತೆ. ಈ ಕಳೆ ಔಷಧಲ್ಲೇ ತುಂಬ ವೆರೈಟಿ ಇದೆ. ಒಂದು ಬಂದು ಗೋಲು, ಫಾಸ್ಟ್ ಮಿಕ್ಸು ಮತ್ತು ಶಂಕರ್ ಅಂತ. ಇವೆಲ್ಲದಕ್ಕಿಂತ ಇದು ಚೆನ್ನಾಗಿ ಯೂಸ್ ಆಗುತ್ತೆ 1 ಕಿಲ್. ಇದು ಶಾವಿಗೆ, ಗ್ರೈಸಿಲ್ಲು ಇವೆಲ್ಲ ಕಳೆ ಬಂದಿರೋದಕ್ಕೆ. ಈಗ ಕಳೆ ಹುಟ್ಟುತ್ತೆ ಅಂತ ಹೇಳಿದ್ರೆ ಇದು ಯೂಸ್ ಮಾಡಬೇಕು. ಏನೋ ಚೆನ್ನಾಗಿ ನೆನೆಸ್ಬಿಟ್ಟು ಗೋಲ್ ಹೊಡೆಯೋದು ಇಲ್ಲ ಫಾಸ್ಟ್ ಮಿಕ್ಸ್ ಹೊಡೆಯೋದು ಈ ಥರ ಯೂಸ್ ಮಾಡಿ, ಕಳೆ ಬರೋದಿಲ್ಲ. ಆಗಲೇ ನಾನು 2ನೇ ಬ್ಯಾಚ್ ಉಣ್ತಾ ಇದ್ದೀವಿ ಅಂತ ಹೇಳಿದೆ ನೋಡಿ, ಹೀಗೆ ಉಣೋದದು. ಅರ್ಧ ಅಡಿಗೆ ಒಂದೊಂದು ಉಣ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದು. ಈ ಬೆಳೆ ಬಂದು 1 ತಿಂಗಳಿಂದ 1.5 ತಿಂಗಳು ಬೆಳೆ ಆಗುತ್ತೆ. 1 ತಿಂಗಳು ಅಂದರೆ ಸೊಪ್ಪು ಸಮೇತ ಮಾರ್ಕೊತೀವಿ ಅಂದರೆ 1 ತಿಂಗಳು ಬೆಳೆ. ಅದೇ ಗಡ್ಡೆ ಮಾರ್ಕೊತೀವಂದರೆ 1.5 ತಿಂಗಳು ಬಿಡಬೇಕು, ಭೂಮಿಯಲ್ಲೇ ಬಿಡಬೇಕು. ಆಮೇಲೆ ಆರ್ವಾಶಿ ಮಾಡಿ ಮಾರ್ಕೆಟ್ಗೆ ಹಾಕಬೇಕು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.